ಹಾ ಜಯ ಹಲೋ ನಮಸ್ತೆ ಸರ್, ರೀ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಸರ್, ನಾನು ನನ್ನ ಹೆಸರು ಅಜಯ್ ಅಂತೇಳಿ. ನಾನು ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಸರ್. ಹೇಳ್ರಿ. ಹೇಳ್ತೀರಾ ಸರ್? ಸರ್, ಈಗ ನಿಮ್ಮ ಸಮುದಾಯದಲ್ಲಿ ಹ್ಮ್ ಮೀಸಲಾತಿ ವಿಚಾರವಾಗಿ, ಹ್ಮ್ ಅಂದ್ರೆ SC ಇದಕ್ಕೆ ಪರಿಶಿಷ್ಟ ಜಾತಿಗೆ 17%, ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿಯನ್ನ ಈ ಹಿಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಒಂದು ಮಂತ್ರಿಗಳ ಇದ್ದಾಗ ಅವರು ನಿಮಗೆ ಘೋಷಣೆಯನ್ನ ಮಾಡಿದ್ರು. ಆ ವಿಷಯವಾಗಿ ಅದು ಆಗಿಲ್ಲ ಅಂತೇಳಿ ಈಗ ನಿಮ್ಮ ಸಮುದಾಯದ VS ಉಗ್ರಪ್ಪನವರು ಹಾಗೂ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನ ತಾಯೂರು ಪ್ರಕಾಶ್ ಅವರು ಕೊಟ್ಟಿದ್ದಾರೆ. ಹ್ಮ್ ಈ ವಿಷಯವಾಗಿ ತಾವೇನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಸಮುದಾಯಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ? ಸಮುದಾಯ ಅಂತ ಬಂದಾಗ ಇದು ಸಮುದಾಯ ಹೆಂಗಾಗೈತೆ ಅಂದ್ರಿ, ಹಾ ಸಮುದಾಯದಾಗ ಇರ್ತಕ್ಕಂಥ ಪ್ರತಿಯೊಬ್ಬರು ಮೀಸಲಾತಿ ಬಗ್ಗೆ ಹೋರಾಟ ಮಾಡಾಕತ್ತಾರ. ಅವ್ರ ಕಡೆಯಿಂದ ಎಷ್ಟು ಸಾಧ್ಯ ಆಕತಿ ಅಷ್ಟು ಮಾಡಾಕತ್ತಾರ ಏನ್ರಿ. ಹಾ ಜನಸಾಮಾನ್ಯರು ಅಂದ್ರೆ ನಮ್ಮ ಸಮಾಜದ ಜನಸಾಮಾನ್ಯರು ಅಂದ್ರೆ ಹೆಂಗ್ ಹೇಳ್ರಿ, ಇವತ್ತು ಕೋಟಿ ಇದ್ದವನು ಮಾಡಾಕತ್ತಾನ, ಹಾ ಕೋಟಿಗಟ್ಲೆ ಆಸ್ತಿ ಇದ್ದವನು ಮಾಡಾಕತ್ತಾನ. ಕೆಲವೊಬ್ಬ ನಮಗ ಜಾತಿಗೆ ಸಂಬಂಧ ಇಲ್ಲ ಅನ್ನೋ ಲೆಕ್ಕದಾಗೂ ಅದಾರ ಜನ ಹಾ ಏನ್ರಿ. ಸರ್, ಇದು ನ್ಯೂಸ್ನೇ ಈಗ ನಿಮ್ದು ಅದ publicity ಕೇಳ್ರಿ ಆಗ್ತಾ ಇದೆ. ಕೇಳ್ರಿ ಸರ್, ಹೇಳ್ತೀನಿ. ಈಗ ಕೋಟಿಗಟ್ಲೆ ಶ್ರೀಮಂತರು ಇದ್ದವರು ಕೆಲವೊಂದಿಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರ, ಸಮುದಾಯ ಅಂತ ಬಡದಾಡ್ತಾರ, ಹೋರಾಟ ಮಾಡ್ತಾರ. ಕೆಲವೊಂದಿಷ್ಟು ಜನ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾನು ಬಿಡ್ತಾರ. ಹಾ ಆಮೇಲೆ ಜನಸಾಮಾನ್ಯರು ಅಗ್ದಿ ದುಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ತಿನ್ನುವಂತ ಮನುಷ್ಯನೂ ಒಬ್ಬವ ಹಾ ಸಮುದಾಯದ ಬಗ್ಗೆ ತನ್ನ ಪರವಾಗಿ ತನಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಹೋರಾಟ ಮಾಡಕತ್ತಾನ. ಅಂಥವ್ರ ಕೈಲಿಂದ ಏನ್ ಮಾಡಕ್ ಸಾಧ್ಯ ಆಕೈತಿ ಅಷ್ಟು ಮಾಡ್ತಾ ಇದಾರ ಅವರು. ಈಗ ನಮ್ಮ ಜನಪ್ರತಿನಿಧಿ ಅಂತ ಅದಾರಲ್ಲ, ಹಾ ST ಮೀಸಲಾತಿ ಒಳಗೆ ಗೆದ್ದಂತವ್ರು ಅಥವಾ ನಮ್ಮ ಸಮಾಜದೊಳಗೆ ಗೆದ್ದಂತವ್ರು, ಅವ್ರು ಜನರಲ್ ಆಗಿ ಗೆದ್ದಿರುವಲ್ರ, ಜಾತಿ ಅನ್ನೋ ಅಭಿಮಾನ ಬೇಕಲ್ಲ ಅವ್ರಿಗೆ. ಅಲ್ಲ, ಈಗ ನಿಮ್ಮ ಒಂದು ಇದರಲ್ಲಿ ಸಮುದಾಯದಲ್ಲಿ ನಮಗೆ ಬಂದಂತ ಸಂಘ ಸಂಸ್ಥೆಗಳ ನಿಮ್ಮ ಮಾತು ಏನಪ್ಪ ಅಂದ್ರೆ, ನಮ್ಮ ಸಮುದಾಯದಿಂದ ಗೆದ್ದಂತ ಅಂದ್ರೆ ನಿಮ್ಮ ಸಮುದಾಯದಲ್ಲಿ ಮೀಸಲು ಕ್ಷೇತ್ರದಿಂದ ಗೆದ್ದು ಅಥವಾ ನಿಮ್ಮ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಗೆದ್ದಂತವ್ರು ಮೌನ ವಹಿಸಿದ್ದಾರೆ. ಅದರಿ ನಾನು ಏನ್ ಹೇಳ್ತೀನಿ, ಈಗ 17 ಮಂದಿ MP MLA ಗಳು ಹಿಡಿದು 17 ಎಷ್ಟು ಜನ ಇದಾರೆ ಈಗ? ಹಾ ಹೇಳಿ. 18 ಜನ 20 ಜನ ಇದಾರೆ. 18 ಜನ, ನನಗ್ ಗೊತ್ತಿರೋದು 17-18 ಜನ ಇದಾರೆ. ಹಾ ಇವ್ರು ಮಾಡ್ಬೇಕ್ರಿ, ಇವ್ರು ಧ್ವನಿ ಎತ್ತಬೇಕು. ಸಾಮಾನ್ಯನ 17-18 ಜನ ಅಂದ್ರ ಕೇವಲ ಈ ಲಂಬಾಣಿ ಜನ ಅಂತಾರ, ನಾನು ಹೇಳೋದು ಕರೆಕ್ಟ್ ತಪ್ಪು ಗೊತ್ತಿಲ್ಲ, ಅಂತವ್ರು ಸರ್ಕಾರ ನಡಗಿಸ್ತಾರ ಏನ್ರಿ. ಅವ್ರು 3-4 ಜನ ಇರ್ಬೋದು ಎಣ್ಸಿದ್ರ. ಇವ್ರು 17 ಜನ ಹೋಗಿ ಪಾರ್ಲಿಮೆಂಟ್ನಾಗ ಕುಂತಾರ, ಮತ್ತೆ ಇಲ್ಲಿ ವಿಧಾನಸೌಧದಾಗ ಕುಂತಾರ. ಇವ್ರ ಧ್ವನಿ ಯಾಕೆ ಎತ್ತಾ ಇಲ್ಲ? 15 ಜನ ಶಾಸಕರುಗಳಿದ್ದಾರೆ. ಹಾ ಅಲ್ಲ, ರಾಜ್ಯ ತುಂಬಾ ಪ್ರವಾಸ ಮಾಡತ್ತಾರ ಸಮಾಜದ ಹೆಸರು ಹೇಳ್ಕೊಂಡು. ಮತ್ತೆ ನೀವು ಅವ್ರ ಸಮಾಜಕ್ಕೆ ಆಗ್ತಿರೋಂತ ಅನ್ಯಾಯನ ಅವ್ರು ಪ್ರಶ್ನೆ ಮಾಡತ್ತಿಲ್ಲ ಜನಪ್ರತಿನಿಧಿಗಳ. ಒಂದು ನಿಮಿಷ, ನಿಮ್ಮದು ಸಂಘಟನೆ ಇದೆ. ಹೌದು. ನೀವು ಸಂಘಟನೆ ವತಿಯಿಂದ ನಿಮ್ಮ ಸಮುದಾಯದ ಜನಪ್ರತಿನಿಧಿಗಳಿಗೆ ಯಾಕೆ ಪ್ರಶ್ನೆನ ಕೇಳ್ತಿಲ್ಲ? ಅಲ್ಲ, ನಾವು ಕೇಳಾಕತ್ತೀವಲ್ರಿ ಅವ್ರಿಗೆ. ಈಗ ನೋಡ್ರಿ, ನಮ್ಮ ಸಮುದಾಯದೊಳಗೆ ಹೆಂಗೈತೆ ಅಂದ್ರ ಒಬ್ಬ ಮ್ಯಾಲ ಹೊಂಟಾನ, ಇನ್ನೊಬ್ಬ ಜಗ್ತಾನ. ಅದನ್ನೆಲ್ಲ ಬಿಡ್ಬೇಕು ಇವ್ರು ಏನ್ರಿ. ಅವ್ರು ಎಲ್ಲಿ ಕಂಫರ್ಟೇಬಲ್ ಆಗ್ತೈತಿ, ಅವ್ರಿಗೆ ಎಲ್ಲಿ ಬೇಕಲ್ಲಿ ಬೆಳೀಲಿ ನಮ್ಮ ಸಮಾಜ ಏನ್ರಿ. ಸಮಾಜಕ್ಕೆ ಅನ್ಯಾಯ ಅಂತ ಬಂದಾಗ ಅಲ್ಲಿ ಪಕ್ಷ ಏನೈತಲ್ಲ ಅದು ನಮ್ದು ಎಲ್ಲಾನು ಬಿಟ್ಟು ಅದನ್ನ ಮರೆತು ಸಮಾಜ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಅದು ಮೇನ್ ಬೇಕು, ಅದನ್ನ ಕಲಿಬೇಕು ನಮ್ ಜನ. ಸರ್, ಈಗ ನಮ್ಮದೊಂದು ಪ್ರಶ್ನೆ ಇದೆ. ನಿಮ್ಮ ಸಮುದಾಯದಲ್ಲಿ ಈಗ ಜನರಲ್ ನೀವು ಈಗ ನಿಮ್ಮ ವಿದ್ಯಾರ್ಥಿಗಳು ಅಂದ್ರೆ ನಿಮ್ಮ ಮಕ್ಕಳು SSLC ಪಾಸ್ ಆಗಿ ಉತ್ತೀರ್ಣರಾಗಿ ಫಸ್ಟ್ ಇಯರ್ PUಗೆ ಅಡ್ಮಿಷನ್ ಆಗ್ಬೇಕು. ಇದುವರೆಗೂ ಪ್ರೈಸ್ ಮನಿಯನ್ನ ನಿಮ್ಮ ಆನ್ಲೈನ್ ಅಲ್ಲಿ ಬಿಡುಗಡೆ ಮಾಡಿಲ್ಲ, ಮೊದಲನೇದಾಗಿ. ಎರಡನೇದಾಗಿ, ನಿಮ್ಮ ಮಕ್ಕಳಿಗೆ ಇದುವರೆಗೂ ಹಾಸ್ಟೆಲ್ನ ಆನ್ಲೈನ್ ಬಿಡುಗಡೆ ಮಾಡಿಲ್ಲ. ನಿಮ್ಮ ಈಗಿನ SC ಬಿಟ್ಟಿದ್ದಾರೆ, ಜನರಲ್ನ ಬಿಟ್ಟಿದ್ದಾರೆ, ಹಿಂದುಳಿದ ವರ್ಗದವರು ಬಿಟ್ಟಿದ್ದಾರೆ, ಅಲ್ಪಸಂಖ್ಯಾತರು ಬಿಟ್ಟಿದ್ದಾರೆ. ಆದ್ರೆ ನಿಮ್ಮ ಸಮುದಾಯದ ಪ್ರೈಸ್ ಮನಿ ಆಗ್ಲಿ ಅಥವಾ ಹಾಸ್ಟೆಲ್ ಆಗ್ಲಿ ಬಿಟ್ಟಿಲ್ಲ. ಇದರಿಂದ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮೊದಲನೇದಾಗಿ ಕುಂಠಿತ ಆಗುತ್ತೆ, ಫಸ್ಟ್ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಬಿಗಡಾಯಿಸುತ್ತೆ. ಇದರ ಬಗ್ಗೆ ಸರ್ಕಾರಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಸರ್ಕಾರ ಇದು ಮಲತಾಯಿ ಧೋರಣೆ ಇದು. ಯಾಕೆ ಮಾಡ್ತಾ ಇಲ್ಲ? ಎಲ್ಲರಿಗೂ ಮಾಡ್ತಾ, OBC ಅವ್ರಿಗೆ ಮಾಡ್ಯಾರ, ಜನರಲ್ದವ್ರಿಗೆ ಮಾಡ್ಯಾರ, ಅಲ್ಪಸಂಖ್ಯಾತರಿಗೆ ಮಾಡ್ಯಾರ. ಹೌದು.
SC ಅವರು ಈ ಮಾಡಿದ್ದಾರೆ ಸಮುದಾಯದವರು ಸರ್, ಎಸ್ಸಿಗೂ ಬಿಡುಗಡೆ ಹಾ, ಮಾಡಿದ್ದಾರೆ, ಆದ್ರೆ ಎಸ್ಟಿಗೆ ಅದೇ, ಮಾತ್ರ ಬಿಡುಗಡೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಮತ್ ನೀವು ಅಂದ್ರೆ ಯಾಕೆ ಇವ್ರು ಅಲ್ಲ, ಸರ್ ನಿಮ್ಮ ಅವ್ರು ಸಂಘಟನೆಗಳು ಯಾಕೆ ಏನ್ ಮಾಡ್ತಾ- ಮಾಡ್ತಿದ್ದೀರಿ? ಮುಂದಿನ ಯಾಕ್ ಧ್ವನಿ ಅಲ್ರಿ, ಎತ್ತುತ್ತಲ್ಲ ನೀವು? ಈಗ ನೋಡ್ರಿ ಧ್ವನಿ ಎತ್ತಬೇಕು ಅಂತಂದ್ರೆ ಸಮಾಜದ ಎಲ್ಲ ಮುಖಂಡರುಗಳು ದೊಡ್ಡ ದೊಡ್ಡ ಲೀಡರ್ಗಳು ಅಂತಾರಲ್ಲ ಇವರೆಲ್ಲ ಸಪೋರ್ಟ್ ಮಾಡ್ಬೇಕ್ರಿ. ಆಗಲ್ಲ. ಹಾ? ಈಗ ಅವ್ರು ಮಾಡ್ಲಿ ಅಂತ ನೀವು ಮಾಡ್ಲಿ ಅಂತ ಹೇಳಿ ನಿಮ್ಮ ಏನು ಸಂಘ ಸಂಸ್ಥೆಯವರು ಮತ್ತು ರಾಜಕೀಯ ನಾಯಕರುಗಳ ನೋಡೋಣ ಮುಂದಾಳತ್ವದಲ್ಲಿ ಸರ್, ನಮ್ಮನ್ನೇನೋ- ಇನ್ನೊಂದ್ ಸ್ವಲ್ಪ ದಿವ್ಸ ನೋಡೋಣ, ಕಾದ್ ನೋಡೋಣ. ಅಲ್ಲ ಈ ಸರ್. ಮುಂದಿನ ದಿನಗಳಲ್ಲಿ ಏನೋ ಅವ್ರು ಮಾಡದೆ ಹೋದ್ರ ರಾಜ್ಯಾದ್ಯಂತ ಒಂದು ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ. ಯಾಕಂದ್ರೆ SC/ST ಸ್ಕಾಲರ್ಶಿಪ್ ಅನ್ನ ತಡೆ ಹಿಡಿದಿದ್ರು ಹಾ, ಅವಾಗ. ಹಾ, ಅವಾಗನು ಅದೇ ತರ ಒಂದು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಸರ್ಕಾರ. 187 ಕೋಟಿ ನಮ್ಮ ಸಮುದಾಯಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಹಣನ ಎಲ್ಲೆಲ್ಲೋ ತಗೊಂಡೋಗಿ ಸರ್ಕಾರ ತಮ್ಮ ಯಾವುದು ಶಕ್ತಿ ಯೋಜನೆ ಆಗಿರ್ಬೋದು, ಈ ಬಿಟ್ಟಿ ಭಾಗ್ಯಗಳಿಗೆ ಇದು ಮಾಡ್ಕೊಂಡಿದೆ. ಈ ಸರ್ಕಾರಕ್ಕೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ SC/ST ಸಮುದಾಯಕ್ಕೆ ಸಿಗಬೇಕಾದಂಥ ಸವಲತ್ತುಗಳನ್ನ ಈ ಹಿಂದಿನ ಸರ್ಕಾರದಾಗ ಏನು ಸಿಗ್ತಿತ್ತಲ್ಲ ಅದೆಲ್ಲ ಚಾಲ್ತಿಯಲ್ಲಿ ಇರಬೇಕು. ಮತ್ತು ಇವ್ರ ಸರ್ಕಾರ ಏನು ಮಾಡಿದೆ ಅನ್ನೋದನ್ನ ಸಮಾಜಕ್ಕೆ ತೋರಿಸ್ಬೇಕು. ಇವರು ನಾಡಿನ ಜನತೆಗೆ ತೋರಿಸ್ಬೇಕು. ಇವ್ರು ಏನು ಮಾಡಿಲ್ಲ. ST ಸಮುದಾಯವನ್ನ ಪೂರ ಸರ್ವನಾಶ ಮಾಡಿಬಿಟ್ಟಿದೆ ಈ ಸರ್ಕಾರ. ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸರ್ವನಾಶವಾಗಿ ಹೋಗ್ಬಿಟ್ಟಿದೆ. ಇವ್ರು 17 ಜನ ಏನು MP MLA ಇದಾರಲ್ಲ, ಬಾಯಿ ಒಳಗೆ ಕಡು ಬಿಟ್ಕೊಂಡು ಸುಮ್ಮನೆ ಕುಂತಾರೆ. ಇವ್ರಿಗೆ ಅಧಿಕಾರ ಬೇಕು, ಸಮಾಜ ಬೇಕಾಗಿಲ್ಲ ಇವ್ರಿಗೆ. ಸಮಾಜದ ಮಕ್ಕಳು ಹಾಳಾಗೋಗ್ಲಿ, ಎಜುಕೇಶನ್ ಹಾಳಾಗೋಗ್ಲಿ ಏನ್ರಿ. ಈಗ ಇಷ್ಟು ದಿವಸ ಎಜುಕೇಶನ್ ಇಲ್ದೇನೆ ನಮ್ಮ ಸಮಾಜ ಪೂರ ಹಾಳಾಗಿ ಹೋಗಿದೆ. ಇವ್ರನ್ನ ಗೆದಿಸಿ ಕಳಿಸಿ ಏನು ಪ್ರಯೋಜನ? ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ ಇವ್ರಿಗೆಲ್ಲ ಏನ್ರಿ. ಇವ್ರು ಇದೇ ಥರ ಮಾಡ್ಕೊಂಡು ಹೋದ್ರು. ಹಲೋ.